ನಿರಂತರವಾಗಿ ರಾಜ್ಯಪಾಲರು ಮತ್ತೆ ರಾಜಭವನಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಅವಮಾನವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಗಂಭೀರವಾದಂತಹ ಆರೋಪ. ಇವತ್ತು ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಇವತ್ತು ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಅದು ಕೂಡ ವಿಧಾನಮಂಡಲ ಅಧಿವೇಶನ ಆರಂಭದ ಮೊದಲ ದಿನವೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನ ವಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು. ಬನ್ನಿ, ನಮ್ಮ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರಿದ್ದಾರೆ. ಸರ್ಕಾರದ ನಡೆ ಹಾಗೇನೆ ಏನು ವಿಧಾನಮಂಡಲ ಅಧಿವೇಶನದಲ್ಲಿ ಹೋರಾಟ ಇದೆ, ಎಲ್ಲದರ ಕುರಿತಂತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ವಿಧಾನಮಂಡಲದ ಇವತ್ತು ಅಧಿವೇಶನ ಮೊದಲನೇ ದಿನ ಆರಂಭ ಆಗ್ತದೆ. ಇವತ್ತೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇವತ್ತಿನ ಒಂದು ಹೋರಾಟ ಅಂದ್ರೆ ಕಾಲ್ನಡಿಗೆ ಜಾಥಾ, ರಾಜ್ಯಪಾಲರ ನಡೆಯ ವಿರುದ್ಧ ಸರ್ಕಾರದ ಒಂದು ಧೋರಣೆಗಳು, ಇವತ್ತಿನ ಹೋರಾಟ ಅವಶ್ಯಕತೆ ಇತ್ತು ಅಂತ ತಮ್ಗೆ ಅನಿಸ್ತಾ ಇದೆಯಾ ಸರ್? ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಸಂವಿಧಾನದ ಆಶಯ ಏನೈತಿ, ಸಂವಿಧಾನದ ಬುಡ ಏನೈತಿ, ಅದನ್ನ ಅಳಗಾಡಿಸುವಂತ ಕೆಲಸ ಈ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇದು ಅವರು ಮೊದಲೇ ಬಾರಿ ಮಾಡ್ತಾ ಇರೋದಲ್ಲ. ಹಿಂದೆ ಕೂಡ ಇಂದಿರಾ ಗಾಂಧಿ ಇದ್ದಾಗ ಎಮರ್ಜೆನ್ಸಿ ತೆಗೆದುಕೊಂಡು ಬಂದಿದ್ದು ಮಾಡಿದ ಕೆಲಸನೂ ಅವಾಗೂ ಇದೆ. ಈಗೂ ಕೂಡ ಅದೇ ರೀತಿ ಕೆಲಸ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು ಇವರೆಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದ್ರ ವಿರುದ್ಧ ಪ್ರತಿಭಟಿಸುವಂತ ಕೆಲಸ ಮೊದಲೇ ದಿನನ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜ್ಯದ ಜನರಿಗೆ ಮತ್ತು ಕಾಂಗ್ರೆಸ್ನವ್ರಿಗೆ ಇದು ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳುವಂತ ಕೆಲಸ ನಾವು ಮಾಡತ್ತೇವೆ. ಸರ್ಕಾರದ ಭಾಗವಾದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವೇದಿಕೆಯಲ್ಲೇನೆ ನೇರವಾಗಿ ಕಲಾವಿದರಿಗೆ ಮತ್ತೆ ಚಿತ್ರರಂಗದವರಿಗೆ ನಟ್ಟು ಬೋಲ್ಟ್ ರಿಪೇರಿ ಮಾಡುವಂತಹ ಒಂದು ಹೇಳಿಕೆ, ಇದನ್ನ ತಾವು ವಿರೋಧ ಪಕ್ಷ ಉಪನಾಯಕರಾಗಿ ರಾಜಕೀಯವಾಗಿ ನೋಡಿದ್ರೆ ಇದನ್ನ ಯಾವ ರೀತಿಯಾಗಿ ನೋಡ್ರಿ, ರಾಜಕಾರಣದಲ್ಲಿ ಅಧಿಕಾರ ಅನ್ನೋದು ಬಹಳ ಪರ್ಮನೆಂಟ್ ಅಲ್ಲ. ಅದು ಬಹಳ ಟೆಂಪರರಿ ಇರ್ತೈತಿ. ಅದು ಮತ್ತೆ ಸಿಕ್ಕಿರೋದು ಜನರಿಗೆ ಸೇವೆ ಮಾಡಕ ಅಂತ ಹೇಳಿ ಆ ರೀತಿ ಕಲ್ಪನೆ, ಆ ರೀತಿ ಮನಸ್ಥಿತಿ ಇರುವಂತದ್ದು ಬಹಳ ಅವಶ್ಯಕತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ, ಕಾಂಗ್ರೆಸ್ನವ್ರಿಗಾಗಲಿ, ಅವ್ರಿಗೆ ಏನೈತಿ ರಾಜಕಾರಣ ಅಥವಾ ರಾಜಕೀಯ ಅಧಿಕಾರ ಅವ್ರಿಗೇನು ಬಡವಳಿಯಾಗಿ ಬಂದೈತೆ ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಅವರು ಹೋಯ್ತಲ್ಲ ಹಿಂದಿನ ರಾಜರ ಮನಸ್ಥಿತಿ ಏನಿತ್ತಲ್ಲ, ಅಥವಾ ಒಬ್ಬ ಡಿಕ್ಟೇಟರ್ನ ಮನಸ್ಥಿತಿ, ಆ ಮನಸ್ಥಿತಿ ಇವತ್ತು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಐತಿ. ಹಾಗಾಗಿ ಅವರು ಈ ರೀತಿಯ ಪದಪ್ರಯೋಗ ಅಥವಾ ಈ ರೀತಿಯ ಮನಸ್ಥಿತಿ ಅವ್ರದ್ದು ಐತಿ. ಬೆದರಿಕೆ, ಒಂದು ಧಮಕಿ ಅಂತ ಹೇಳಿಕೆಗಳು ವೇದಿಕೆ ಮೇಲೆ ನಿಂತು ಮಾಡುವಂತದ್ದು, ಇದು ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಯಾವ ರೀತಿಯ ಒಂದು ಮೆಸೇಜ್ ಹೋಗ್ತಾ ಇದೆ? ಯಾಕಂದ್ರೆ ಸರ್ಕಾರದ ಭಾಗ ಉಪಮುಖ್ಯಮಂತ್ರಿಗಳು ಈ ರೀತಿ ಅಂತ ಹೇಳ್ತಾ ಇರತಕ್ಕಂಥದ್ದು ಸಂಪೂರ್ಣ ತಪ್ಪು ಮೆಸೇಜ್ ಹೋಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಜನರಿಗೆ ಮೊದಲ ರಾಜಕಾರಣಿಗಳಂತಂದ್ರೆ ಒಂದು ರೀತಿ ತಿರಸ್ಕಾರ ಭಾವ ಬರುವಂತ ಕೆಲಸ ಈ ಸಮಾಜದಲ್ಲಿ ಐತಿ. ಅಂತದ್ರಲ್ಲಿ ಇವ್ರು ಈ ಟೈಪ್ ಮಾಡ್ಕೊಂತ ಹೋದ್ರಂತಾರ ಜನರಿಗೆ ಇನ್ನೂ ಏನಪ್ಪ ಇದಕ್ಕಾಗಿ ಅಧಿಕಾರ ಕೊಟ್ಟೇವನ, ಇವ್ರು ಸೇವಾ ಮಾಡ್ರಿ ಅಂತಂದ್ರೆ ಧಮಕಿ ಕೊಡೋ ಕೆಲಸ ಮಾಡ್ತಿದ್ದಾರಲ್ಲ, ಗುಂಡಾಗಿರಿ ಕೆಲಸ ಮಾಡ್ತಿದಾರ ಅಂತ ಹೇಳಿ ಅನಿಸುತ್ತೆ. ಇತ್ತೀಚೆಗೆ ಅಮಿತ್ ಶಾ ಅವರ ಒಂದು ಜೊತೆಯಲ್ಲಿ ವೇದಿಕೆಯಲ್ಲಿ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಕಾಣಿಸ್ಕೊಂಡ್ರು. ಅದಾದ ನಂತರ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿದ್ದಾರೆ ಅಂತಕ್ಕಂಥ ಜೊತೆ ಬಿಜೆಪಿ ಬರುವಂತಹ ಒಂದಷ್ಟು ರಾಜಕೀಯ ಚರ್ಚೆಗಳು ಶುರುವಾಗ್ತಾ ಇದೆ. ತಮ್ಮ ವೈಯಕ್ತಿಕವಾಗಿ ಹೇಳುವಂತಂದ್ರೆ ಈ ಒಂದು ವಿಚಾರವಾಗಿ ನೋಡ್ರಿ, ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಒಂದು ಸಮುದ್ರ. ಇದ್ರಾಗ ಯಾರು ಬರ್ತಾರೆ ಎಲ್ಲರಿಗೂ ಸತ್ಯ ಸ್ವಾಗತ ಇದ್ದೇ ಇರ್ತೈತಿ. ಆದ್ರೆ ನನಗೇನು ಅನ್ಸೋದಿಲ್ಲ ಅವರು ಅದ್ರ ಸಂಬಂಧ ಈಶಾ ಕಾರ್ಯಕ್ರಮಕ್ಕೆ ಹೋಗಿದ್ರು ಅಂತಂತ. ಅವ್ರಿಗೇನು ಕರೆದಾರ, ಅದ್ರ ಸಂಬಂಧ ಅವ್ರು ಹೋಗಿದ್ದಾರೆ. ವಿಶೇಷ ಅರ್ಥಗಳನ್ನ ಕಲ್ಪಿಸುವಂತದಿಲ್ಲ ಅಂದ್ರೆ ಬಿಜೆಪಿ ಬರ್ತಾರೆ ಅಂತಕ್ಕಂಥದ್ದು ರಾಜಕೀಯ ಚರ್ಚೆಗಳಾಗ್ತದೆ. ಹಾಗಾಗಿ ಈ ಪ್ರಶ್ನೆ ಅದ್ರ ಬಗ್ಗೆ ಬಹಳ ನಾನೆಂತ ಚರ್ಚೆ ಮಾಡುವಂತದ್ದು, ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನಂಗೆ ಅನಿಸುತ್ತೆ. ಸರ್ಕಾರದ ವಿರುದ್ಧ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದಾವೆ. ಈಗ ಸರ್ಕಾರ ಯಾವೆಲ್ಲ ಅಸ್ತ್ರಗಳನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿದ್ರಿ? ಬಹಳಷ್ಟು ಈಗ ಗ್ಯಾರಂಟಿ ಈಗ ಏನ್ ಹೇಳಿದ್ರು ಅದನ್ನ ಕೊಡ್ತಾ ಇಲ್ಲ. ಕೆಪಿಎಸ್ಸಿಯಲ್ಲಿ ಹಗರಣ ಆಗೈತಿ. ಮೂಡಾದ ಹಗರಣ ನಂತರ ಮುಂದೆ ಅದ್ರ ಬಗ್ಗೆ ಏನಾಗಿದೆ ಅದನ್ನ ಚರ್ಚೆ ಮಾಡಬೇಕಾಗೈತಿ. ಅದೇ ರೀತಿ ವಾಲ್ಮೀಕಿ ಹಗರಣದ ವಿಷಯ ಇನ್ನೂ ಕ್ಲೋಸ್ ಆಗಿಲ್ಲ, ಅದನ್ನ ಮಾಡಬೇಕಾಗೈತಿ. ನೀರಾವರಿಗೆ ಏನು ದುಡ್ಡು ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ. ಸಾಕಷ್ಟು ವಿಷಯಗಳ ಒಂದು 15-20 ದೊಡ್ಡ ದೊಡ್ಡ ವಿಷಯಗಳು ಇವತ್ತು ರಾಜ್ಯದ ಜನರ ಮುಂದೆ ಅದಾವು. ಆ ಎಲ್ಲಾ ವಿಷಯಗಳನ್ನು ನಾವು ಇವತ್ತು ಚರ್ಚೆಯಲ್ಲಿ ತೆಗೆದುಕೊಳ್ತೇವೆ. ಕೆಪಿಎಸ್ಸಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗ್ತದೆ, ಪರೀಕ್ಷಾರ್ಥಿಗಳ ಅನ್ಯಾಯ, ಪದೇ ಪದೇ ಪರೀಕ್ಷೆಯಲ್ಲಿ ಲೋಪಗಳಾಗ್ತಾ ಇರ್ತಕ್ಕಂಥದ್ದು, ಎಲ್ಲ ಒಂದು ಕಡೆ ಕೆಪಿಎಸ್ಸಿ ಆಯೋಗವನ್ನೇ ಮುಚ್ಚಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು, ಕೆಪಿಎಸ್ಸಿ ಆಯೋಗನ ಕೂಡ ಮುಚ್ಚಬೇಕನ್ನುವಂತ ಪ್ರಯತ್ನ ಈ ಕಾಂಗ್ರೆಸ್ ಅವರಿಂದ ನಡೆದಿದೆ. ಅದು ವ್ಯವಸ್ಥೆಯನ್ನು ಸುಧಾರಿಸೋದು ಬಿಟ್ಟು ಈ ರೀತಿಯ ಕೆಲಸ ಮಾಡೋಕೆ ಅವರು ವಿಚಾರ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರ ಮತ್ತು ಅವ್ರು ನೇರವಾಗಿ ಹೇಳುವಂತೆ ಸರ್ಕಾರದ ಸಾಕಷ್ಟು ಅಸ್ತ್ರಗಳಿದೆ, ಎಲ್ಲಾ ಅಸ್ತ್ರಗಳನ್ನು ಕೂಡ ನಾವು ಪ್ರಯೋಗ ಮಾಡ್ತೇವೆ, ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನ ಕೂಡ ನಾವು ಪಡಿಸ್ತೇವೆ ಅಂತಕ್ಕಂತ ಹೇಳಿರ್ತಕ್ಕಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ನಟ್ಟು ಬೋಲ್ಟ್ ಹೇಳಿಕೆಗೆ ಮಾತ್ರ ಅವರು ಬಹಳ ಖಾರವಾಗಿ ಹೇಳಿರ್ತಕ್ಕಂಥ ಇಂತಹ ಧಮಕಿ ಹೇಳಿಕೆಗಳು, ಇಂತಹ ಬೆದರಿಕೆ ಹೇಳಿಕೆಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ. ಇಂತಹ ಸರ್ಕಾರದ ಭಾಗವಾದಂತಹ ಉಪಮುಖ್ಯಮಂತ್ರಿಗಳು ಇಂತಹ ಹೇಳಿಕೆಯನ್ನು ಕೊಡುವಂತಕ್ಕಂಥದ್ದು ಅಕ್ಷಮ್ಯ
ಅಪರಾಧ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ರಿಪೇರಿಯ ಒಂದು ಹೇಳಿಕೆ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿರಂತರವಾಗಿ ರಾಜ್ಯಪಾಲರು ಮತ್ತೆ ರಾಜಭವನಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಅವಮಾನವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಗಂಭೀರವಾದಂತಹ ಆರೋಪ. ಇವತ್ತು ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಇವತ್ತು ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಅದು ಕೂಡ ವಿಧಾನಮಂಡಲ ಅಧಿವೇಶನ ಆರಂಭದ ಮೊದಲ ದಿನವೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನ ವಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು. ಬನ್ನಿ, ನಮ್ಮ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರಿದ್ದಾರೆ. ಸರ್ಕಾರದ ನಡೆ ಹಾಗೇನೆ ಏನು ವಿಧಾನಮಂಡಲ ಅಧಿವೇಶನದಲ್ಲಿ ಹೋರಾಟ ಇದೆಲ್ಲದರ ಕುರಿತಂತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ವಿಧಾನಮಂಡಲದ ಇವತ್ತು ಅಧಿವೇಶನ ಮೊದಲನೇ ದಿನ ಆರಂಭ ಆಗ್ತದೆ. ಇವತ್ತೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇವತ್ತಿನ ಒಂದು ಹೋರಾಟ ಅಂದ್ರೆ ಕಾಲ್ನಡಿಗೆ ಜಾಥಾ, ರಾಜ್ಯಪಾಲರ ನಡೆಯ ವಿರುದ್ಧ ಸರ್ಕಾರದ ಒಂದು ಧೋರಣೆಗಳು, ಇವತ್ತಿನ ಹೋರಾಟ ಅವಶ್ಯಕತೆ ಇತ್ತು ಅಂತ ತಮ್ಗೆ ಅನಿಸ್ತಾ ಇದೆಯಾ ಸರ್? ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಸಂವಿಧಾನದ ಆಶಯ ಏನೈತಿ, ಸಂವಿಧಾನದ ಬುಡ ಏನೈತಿ, ಅದನ್ನ ಅಳಗಾಡಿಸುವಂತ ಕೆಲಸ ಈ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇದು ಅವರು ಮೊದಲೇ ಬಾರಿ ಮಾಡ್ತಾ ಇರೋದಲ್ಲ. ಹಿಂದೆ ಕೂಡ ಇಂದಿರಾ ಗಾಂಧಿ ಇದ್ದಾಗ ಎಮರ್ಜೆನ್ಸಿ ತೆಗೆದುಕೊಂಡು ಬಂದಿದ್ದು ಮಾಡಿದ ಕೆಲಸನೂ ಅವಾಗೂ ಇದೆ. ಈಗೂ ಕೂಡ ಅದೇ ರೀತಿ ಕೆಲಸ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು ಇವರೆಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದ್ರ ವಿರುದ್ಧ ಪ್ರತಿಭಟಿಸುವಂತ ಕೆಲಸ ಮೊದಲೇ ದಿನನೇ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜ್ಯದ ಜನರಿಗೆ ಮತ್ತು ಕಾಂಗ್ರೆಸ್ನವ್ರಿಗೆ ಇದು ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳುವಂತ ಕೆಲಸ ನಾವು ಮಾಡತ್ತೇವೆ. ಸರ್ಕಾರದ ಭಾಗವಾದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವೇದಿಕೆಯಲ್ಲೇನೆ ನೇರವಾಗಿ ಕಲಾವಿದರಿಗೆ ಮತ್ತೆ ಚಿತ್ರರಂಗದವರಿಗೆ ನಟ್ಟು ಬೋಲ್ಟ್ ರಿಪೇರಿ ಮಾಡುವಂತಹ ಒಂದು ಹೇಳಿಕೆ, ಇದನ್ನ ತಾವು ವಿರೋಧ ಪಕ್ಷ ಉಪನಾಯಕರಾಗಿ ರಾಜಕೀಯವಾಗಿ ನೋಡಿದ್ರೆ ಇದನ್ನ ಯಾವ ರೀತಿಯಾಗಿ ನೋಡ್ರಿ, ರಾಜಕಾರಣದಲ್ಲಿ ಅಧಿಕಾರ ಅನ್ನೋದು ಬಹಳಷ್ಟು ಪರ್ಮನೆಂಟ್ ಅಲ್ಲ. ಅದು ಬಹಳ ಟೆಂಪರರಿ ಇರ್ತೈತಿ. ಅದು ಮತ್ತೆ ಸಿಕ್ಕಿರೋದು ಜನರಿಗೆ ಸೇವೆ ಮಾಡಕ ಅಂತ ಹೇಳಿ ಆ ರೀತಿ ಕಲ್ಪನೆ, ಆ ರೀತಿ ಮನಸ್ಥಿತಿ ಇರುವಂತದ್ದು ಬಹಳ ಅವಶ್ಯಕತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗಾಗಲಿ ಕಾಂಗ್ರೆಸ್ನವ್ರಿಗಾಗಲಿ ಅವ್ರಿಗೆ ಏನೈತಿ, ರಾಜಕಾರಣ ಅಥವಾ ರಾಜಕೀಯ ಅಧಿಕಾರ ಅವ್ರಿಗೇನು ಬಡವಳಿಯಾಗಿ ಬಂದೈತೆ ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಅವರು ಹೋಯ್ತಲ್ಲ ಹಿಂದಿನ ರಾಜರ ಮನಸ್ಥಿತಿ ಏನಿತ್ತಲ್ಲ, ಅಥವಾ ಒಬ್ಬ ಡಿಕ್ಟೇಟರ್ನ ಮನಸ್ಥಿತಿ, ಆ ಮನಸ್ಥಿತಿ ಇವತ್ತು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಐತಿ. ಹಾಗಾಗಿ ಅವರು ಈ ರೀತಿಯ ಪದಪ್ರಯೋಗ ಅಥವಾ ಈ ರೀತಿಯ ಮನಸ್ಥಿತಿ ಅವ್ರದ್ದು ಐತಿ. ಬೆದರಿಕೆ, ಒಂದು ಧಮಕಿ ಅಂತ ಹೇಳಿಕೆಗಳು ವೇದಿಕೆ ಮೇಲೆ ನಿಂತು ಮಾಡುವಂತದ್ದು, ಇದು ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಯಾವ ರೀತಿಯ ಒಂದು ಮೆಸೇಜ್ ಹೋಗ್ತಾ ಇದೆ? ಯಾಕಂದ್ರೆ ಸರ್ಕಾರದ ಭಾಗ ಉಪಮುಖ್ಯಮಂತ್ರಿಗಳು ಈ ರೀತಿ ಅಂತ ಹೇಳ್ತಾ ಇರತಕ್ಕಂಥದ್ದು ಸಂಪೂರ್ಣ ತಪ್ಪು ಮೆಸೇಜ್ ಹೋಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಜನರಿಗೆ ಮೊದಲ ರಾಜಕಾರಣಿಗಳಂತಂದ್ರೆ ಒಂದು ರೀತಿ ತಿರಸ್ಕಾರ ಭಾವ ಬರುವಂತ ಕೆಲಸ ಈ ಸಮಾಜದಲ್ಲಿ ಐತಿ. ಅಂತದ್ರಲ್ಲಿ ಇವ್ರು ಈ ಟೈಪ್ ಮಾಡ್ಕೊಂತ ಹೋದ್ರಂತಾರ ಜನರಿಗೆ ಇನ್ನೂ ಏನಪ್ಪಾ ಇದಕ್ಕಾಗಿ ಅಧಿಕಾರ ಕೊಟ್ಟೇವನ, ಇವ್ರು ಸೇವಾ ಮಾಡ್ರಿ ಅಂತಂದ್ರೆ ಧಮಕಿ ಕೊಡೋ ಕೆಲಸ ಮಾಡ್ತಿದ್ದಾರಲ್ಲ, ಗುಂಡಾಗಿರಿ ಕೆಲಸ ಮಾಡ್ತಿದಾರ ಅಂತ ಹೇಳಿ ಅನಿಸುತ್ತೆ. ಇತ್ತೀಚೆಗೆ ಅಮಿತ್ ಶಾ ಅವರ ಒಂದು ಜೊತೆಯಲ್ಲಿ ವೇದಿಕೆಯಲ್ಲಿ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಕಾಣಿಸ್ಕೊಂಡ್ರು. ಅದಾದ ನಂತರ ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿದ್ದಾರೆ ಅಂತಕ್ಕಂಥ ಜೊತೆ ಬಿಜೆಪಿ ಬರುವಂತಹ ಒಂದಷ್ಟು ರಾಜಕೀಯ ಚರ್ಚೆಗಳು ಶುರುವಾಗ್ತಾ ಇದೆ. ತಮ್ಮ ವೈಯಕ್ತಿಕವಾಗಿ ಹೇಳುವಂತದ್ದು ಈ ಒಂದು ವಿಚಾರವಾಗಿ ನೋಡ್ರಿ, ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಒಂದು ಸಮುದ್ರ. ಇದ್ರಾಗ ಯಾರು ಬರ್ತಾರೆ ಎಲ್ಲರಿಗೂ ಸತ್ಯ ಸ್ವಾಗತ ಇದ್ದೇ ಇರ್ತೈತಿ. ಆದ್ರೆ ನನಗೇನು ಅನ್ಸೋದಿಲ್ಲ ಅವರು ಅದ್ರ ಸಂಬಂಧ ಈಶಾ ಕಾರ್ಯಕ್ರಮಕ್ಕೆ ಹೋಗಿದ್ರು ಅಂತಂತ. ಅವ್ರಿಗೇನು ಕರೆದಾರ ಅದ್ರ ಸಂಬಂಧ ಅವ್ರು ಹೋಗಿದ್ದಾರೆ. ವಿಶೇಷ ಅರ್ಥಗಳನ್ನು ಕಲ್ಪಿಸುವಂತದ್ದಿಲ್ಲ. ಹಂಗಾರೆ ಬಿಜೆಪಿ ಬರ್ತಾರೆ ಅಂತಕ್ಕಂಥದ್ದು ರಾಜಕೀಯ ಚರ್ಚೆಗಳಾಗ್ತದೆ. ಹಾಗಾಗಿ ಈ ಪ್ರಶ್ನೆ ಅದ್ರ ಬಗ್ಗೆ ಬಹಳ ನಾನೆಂತ ಚರ್ಚೆ ಮಾಡುವಂತದ್ದು, ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನಂಗೆ ಅನಿಸುತ್ತೆ. ಸರ್ಕಾರದ ವಿರುದ್ಧ ಸಾಕಷ್ಟು ಈಗ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದಾವೆ. ಈಗ ಸರ್ಕಾರ ವಿರುದ್ಧ ಯಾವೆಲ್ಲ ಅಸ್ತ್ರಗಳನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿದ್ರಿ? ಬಹಳಷ್ಟು ಈಗ ಗ್ಯಾರಂಟಿ ಈಗ ಏನ್ ಹೇಳಿದ್ರು ಅದನ್ನ ಕೊಡ್ತಾ ಇಲ್ಲ. KPSCಯಲ್ಲಿ ಹಗರಣ ಆಗೈತಿ. ಮೂಡಾದ ಹಗರಣ ನಂತರ ಮುಂದೆ ಅದ್ರ ಬಗ್ಗೆ ಏನಾಗಿದೆ ಅದನ್ನ ಚರ್ಚೆ ಮಾಡಬೇಕಾಗೈತಿ. ಅದೇ ರೀತಿ ವಾಲ್ಮೀಕಿ ಹಗರಣದ ವಿಷಯ ಇನ್ನೂ ಕ್ಲೋಸ್ ಆಗಿಲ್ಲ, ಅದನ್ನ ಮಾಡಬೇಕಾಗೈತಿ. ನೀರಾವರಿಗೆ ಏನು ದುಡ್ಡು ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ. ಸಾಕಷ್ಟು ವಿಷಯಗಳ ಒಂದು 15-20 ದೊಡ್ಡ ದೊಡ್ಡ ವಿಷಯಗಳು ಇವತ್ತು ರಾಜ್ಯದ ಜನರ ಮುಂದೆ ಅದಾವು. ಆ ಎಲ್ಲ ವಿಷಯಗಳನ್ನು ನಾವು ಇವತ್ತು ಚರ್ಚೆಯಲ್ಲಿ ತೆಗೆದುಕೊಳ್ತೇವೆ. KPSCಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗ್ತದೆ, ಪರೀಕ್ಷಾರ್ಥಿಗಳ ಅನ್ಯಾಯ, ಪದೇ ಪದೇ ಪರೀಕ್ಷೆಯಲ್ಲಿ ಲೋಪಗಳಾಗ್ತಾ ಇರ್ತಕ್ಕಂಥದ್ದು, ಇಲ್ಲ ಒಂದು ಕಡೆ KPSC ಆಯೋಗವನ್ನೇ ಮುಚ್ಚಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು, KPSC ಆಯೋಗನ ಕೂಡ ಮುಚ್ಚಬೇಕನ್ನುವಂತ ಪ್ರಯತ್ನ ಈ ಕಾಂಗ್ರೆಸ್ ಅವರಿಂದ ನಡೆದಿದೆ. ಅದು ವ್ಯವಸ್ಥೆಯನ್ನು ಸುಧಾರಿಸೋದು ಬಿಟ್ಟು ಈ ರೀತಿಯ ಕೆಲಸ ಮಾಡೋಕೆ ಅವರು ವಿಚಾರ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರ ಮತ್ತು ಅವ್ರು ನೇರವಾಗಿ ಹೇಳುವಂತೆ ಸರ್ಕಾರದ ಸಾಕಷ್ಟು ಅಸ್ತ್ರಗಳಿದೆ, ಎಲ್ಲಾ ಅಸ್ತ್ರಗಳನ್ನು ಕೂಡ ನಾವು ಪ್ರಯೋಗ ಮಾಡ್ತೇವೆ, ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನ ಕೂಡ ನಾವು ಪಡಿಸ್ತೇವೆ ಅಂತಕ್ಕಂತ ಹೇಳಿರ್ತಕ್ಕಂಥದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ನಟ್ಟು ಬೋಲ್ಟ್ ಹೇಳಿಕೆಗೆ ಮಾತ್ರ ಅವರು ಬಹಳ ಖಾರವಾಗಿ ಹೇಳಿರ್ತಕ್ಕಂಥ ಇಂತಹ ಧಮಕಿ ಹೇಳಿಕೆಗಳು, ಇಂತಹ ಬೆದರಿಕೆ ಹೇಳಿಕೆಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ. ಇಂತಹ ಸರ್ಕಾರದ ಭಾಗವಾದಂತಹ ಉಪಮುಖ್ಯಮಂತ್ರಿಗಳು ಇಂತಹ ಹೇಳಿಕೆಯನ್ನು ಕೊಡುವಂತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ
ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ರಿಪೇರಿಯ ಒಂದು ಹೇಳಿಕೆ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.